ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ವ್ಲಾಗಲ್ಲಿ ನಾನು ನಮ್ಮ ಮನೆ ಗೃಹ ಪ್ರವೇಶದ ಪೂಜೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಬಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಬೆಳಗ್ಗೆ ಶಾಸ್ತ್ರಗಳೆಲ್ಲ ಯಾವ ರೀತಿ ಆಯಿತು, ಏನೆಲ್ಲ ಪೂಜೆ ಮಾಡಿಸಿದ್ವಿ ಅನ್ನೋದನ್ನೆಲ್ಲ ನೀವು ಈ ಒಂದು ವ್ಲಾಗಲ್ಲಿ ನೋಡ್ಬೋದು. ಐ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಬೆಳಗ್ಗೆ ಇವಾಗ ನಾವು ಗಂಗೆ ಪೂಜೆನ ಮಾಡ್ತಾ ಇದ್ದೀವಿ. ಫಸ್ಟ್ ನಾವು ಗಂಗೆ ಪೂಜೆ ಮಾಡಿದ ನಂತರ ಬೇರೆ ಎಲ್ಲ ಶಾಸ್ತ್ರಗಳು ಕೂಡ ಮಾಡ್ತಾರೆ. ಸೊ ನಾನು ಕೂಡ ಜಾಸ್ತಿ ಎಡಿಟ್ ಮಾಡಿಲ್ಲ, ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ರಾ ವಿಡಿಯೋಸ್ ಇದ್ರೇ ನೋಡೋದಕ್ಕೆ ಚೆಂದ, ಜಾಸ್ತಿ ಎಡಿಟಿಂಗ್ ಇತ್ತು ಅಂತ ಅಂದರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನಾನು ರಾ ವಿಡಿಯೋಸೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. महादेवी जगह तन्नो लक्ष्य प्रचोदयात् अक्षते ओनंदु वाको योपां पुष्पवेदाः पुष्पं स्वामी ಒಂಚೂರಿಂದ ಸ್ವಾಮಿ योपां आयतन वेदाः आयतन वक्ता ಹಂಗೆ ಸ್ವಲ್ಪ ನಿಧಾನ. ಓಕೆ, ಅಲ್ಲಲ್ಲಿ ಆ ಕ್ಯಾಮ್ರಾ ನೋಡಿ, ಫೋಟೋ ಇದು ಒಂದು ವಿಡಿಯೋ. ಓಕೆ, ಓಕೆ, ಕೊಟ್ಬಿಡಿ ಇವಾಗ ಕೊಟ್ಬಿಡಿ. ನೆಕ್ಸ್ಟ್ ಒಂದು ಗ್ರೂಪ್ ಫೋಟೋ ಆಮೇಲೆ ತಗೊಳ್ಳೋದು. ಕೊಟ್ಬಿಡಿ ಎಲ್ಲ ಇಲ್ಲಿ ನೋಡಿ ಹಾಂ ಓಕೆ.
ಮ್ಯಾಮ್ ಇನ್ನೊಂದ್ಸತಿ ಹಂಗೆ ಒಂಚೂರು ಬೆಂದಾಗ್ಬಿಟ್ಟೆ ಹಂಗೆ ಇಲ್ಲಿ ಈ ಒಂದು ಮೂಮೆಂಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ನಾನು ತುಂಬ ದಿನದಿಂದ ಕಾಯ್ತಾ ಇದ್ದೆ. ಹಾಗೆಯೇ ನನ್ನ ಫೇವ್ರೆಟ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು ಈ ಒಂದು ಮೂಮೆಂಟಲ್ಲಿ. ಯಾಕಂದರೆ ಸುಮಾರು ಸಲ ನಾವು ಇಲ್ಲಿ ಹೊಸಲಿಂದ ದಾಟ್ಕೊಂಡು ಮನೆ ಒಳಗೆಲ್ಲ ಓಡಾಡ್ಕೊಂಡೆಲ್ಲ ಏನೇ ಕೆಲಸ ಮಾಡಿಸಿರ್ಬೋದು, ಬಟ್ ಅಫಿಷಿಯಲಿ ಮನೆ ಒಳಗಡೆ ಒಂದು ಬರೋದಿರುತ್ತೆ ಅಲ್ವಾ, ಅದು ತುಂಬ ಖುಷಿ ಕೊಡುತ್ತೆ. ಸೊ ಅದು ನನಗೆ ಮನಸ್ಸು ತುಂಬಿ ಬರ್ತಾಯಿತ್ತು ಅಂತಲೇ ಹೇಳ್ಬೋದು. ಏನೋ ಒಂಥರ ಖುಷಿ. ಆ ದೇವರು ನಮಗೆ ಈ ಒಂದು ಸೌಭಾಗ್ಯ ಕೊಟ್ಟಿದ್ದಾರಲ್ವ, ಒಂದು ಮನೆ ಕಟ್ಟಿಸಿ ಆ ಒಂದು ಮನೆ ಗೃಹ ಪ್ರವೇಶ ಮಾಡಿ ಆ ಒಂದು ಮನೆ ಒಳಗಡೆ ನಾವೆಲ್ಲ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಸ್ಕೊಂಡು ಹೋಗೋದೇ ಒಂಥರ ಚೆಂದ ಅಂತ ಅನಿಸುತ್ತೆ. ತುಂಬ ಖುಷಿಯಾಗಿ ನಾನು ಮನೆ ಒಳಗಡೆ ಬಂದೆ. ಅದು ನಿಜವಾಗ್ಲೂ ಆ ಒಂದು ಮೂಮೆಂಟ್ನ ನಾನು ಮರೆಯೋಕ್ಕೆ ಆಗಲ್ಲ. ತುಂಬ ಖುಷಿ ಆಗ್ತಾಯಿತ್ತು. ಫೈನಲಿ ನಾವು ಮಾಡಿದ್ವಿ, ನಮ್ಮ ಮನೆ ಅಂತ ಒಂದು ಕಂಪ್ಲೀಟ್ ಆಯಿತು ಅಂತ ಒಂದು ಎಷ್ಟು ಖುಷಿ ಅಂತ ಅಂದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ. ಕಷ್ಟಪಟ್ಟು ನಾವು ಏನೇ ಮಾಡಿರ್ಬೋದು ಮನೆ ಕಟ್ಟೋದಕ್ಕೆ, ಬಟ್ ಇಷ್ಟಪಟ್ಟು ಆ ಒಂದು ಪೂಜೆ ಎಲ್ಲ ಮಾಡಿಕೊಂಡು ಮನೆ ಒಳಗಡೆ ಬರೋ ಹೊತ್ತು ಇದೆಯಲ್ಲ, ಸೊ ಅದು ಎಷ್ಟೇ ದುಡ್ಡು ಕೊಟ್ಟರು ಆ ಖುಷಿನ ಮತ್ತೆ ನಾವು ತಗೊಳ್ಳೋದಕ್ಕಾಗಲ್ಲ. ಅಷ್ಟು ಖುಷಿ ಅಂತ ಆಗ್ತಾಯಿತ್ತು ನನಗೆ ಆ ಒಂದು ಟೈಮಲ್ಲಿ. ತುಂಬ ಖುಷಿಯಾಗಿ ನಾನು ಜೀವನ್ ಇಬ್ಬರೂ ಕೂಡ ಪೂಜೆ ಮಾಡಿದ್ದೀವಿ. ಎಲ್ಲೂ ಏನು ಒಂದು ಚಿಕ್ಕ ಸಾಸಿವೆ ಕಾಳಷ್ಟು ಕೂಡ ಪ್ರಾಬ್ಲಮ್ ಆಗಲಿಲ್ಲ. ಸೊ ನಾನು ದೇವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂತಂದರೆ ನಮ್ಗೆ ಎಲ್ಲ ಒಂದು ಮೂಮೆಂಟಲ್ಲೂ ನಮ್ಮ ಕೈ ಹಿಡಿದು ನಡ್ಸ್ಕೊಂಡು ಬಂದಿರೋದು ಅಂತ ಅಂದರೆ ಅದು ದೇವರೇ ಅಂತಲೇ ಹೇಳ್ಬೋದು. ದೇವರ ಆಶೀರ್ವಾದ ಒಂದಿತ್ತು ಅಂದರೆ ನಾವು ಏನು ಬೇಕಾದರೂ ಮಾಡ್ಬೋದು. ಅದಕ್ಕೆ ನಮ್ಮದೇ ಒಂಥರ ಉದಾಹರಣೆ ಅಂತ ಹೇಳ್ಬೋದು. ನಿಜವಾಗ್ಲೂ ನಾವು ಒಂದು ಮೂಮೆಂಟಲ್ಲಿ ಮನೆ ಕಟ್ತೀವಿ ಅಂತಲೂ ಕೂಡ ಅಂದ್ಕೊಂಡಿರಲಿಲ್ಲ. ದೇವರ ಆಶೀರ್ವಾದದಿಂದನೇ ನಾವು ಇಷ್ಟೆಲ್ಲ ಮಾಡಿಕೊಂಡು ಬರೋ ಥರ ಆಯಿತು. ಸೊ ಫೈನಲಿ ನಮ್ಮ ಮನೆ ಗೃಹ ಪ್ರವೇಶ ಆಯಿತು. ಹಾಗೆಯೇ ಇವಾಗ ಫಸ್ಟಿಗೆ ಮನೆ ಒಳಗಡೆ ಬಂದಿದ್ದ ತಕ್ಷಣ ದೇವ್ರ ಮನೆ ಒಳಗಡೆ ಪೂಜೆ ಸಾಮಾನೆಲ್ಲ ಇಟ್ಟು ಇವಾಗ ನಾವು ಹಾಲು ಉಗ್ಸೋ ಶಾಸ್ತ್ರನ ಮಾಡ್ತಾಯಿದ್ದೀವಿ.
ಥರಾಗಿ ಹಂಗೆ ಅವಲ್ಲಿ ಇಟ್ಕೊಂಡಾಗ ನೋಡ್ತಿದ್ದಲ್ಲ ನೋಡಿ. ಓಕೆ ಹಾಲಿನ್ನೂ ಬಿಸಿ ಆಗಬೇಕಾಗಿತ್ತು. ಪುರೋಹಿತ್ರ ಅಂಕಲ್ ಅಷ್ಟೊತ್ತಿಗೆ ನಾವು ಇಲ್ಲಿ ಏನು ಫ್ರೇಮ್ ತೊಗೊಂಡು ಬಂದಿದ್ದೀವಿ ದೇವ್ರದ್ದು, ಅದನ್ನು ಓಪನ್ ಮಾಡೋಣ ಬನ್ನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಸರಿ ಅಂತ ಇವಾಗ ದೇವ್ರ ಮನೆಗೆ ಬಂದಿದ್ದೀವಿ. ಸೊ ಇದಂತೂ ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್ ಅಂತಲೇ ಹೇಳ್ಬಿಡ್ಬೋದು. ಯಾಕೆ ಅಂತ ಅಂದರೆ ನಾನು ಏನು ಅಂದ್ಕೊಂಡಿದ್ದೆ, ನಮ್ಮ ಮನೆ ಮೇಯ್ನ್ ದೇವ್ರ ಮನೆ ಯಾವಾಗಲೂ ನಾನು ಪ್ರಾಮಿನೆನ್ಸ್ ಕೊಡ್ತಾ ಇದ್ದಿದ್ದು, ದೇವ್ರ ಮನೆ ಚೆನ್ನಾಗಿ ಬರಬೇಕು, ಆ ದೇವ್ರ ಮನೆಯಲ್ಲಿ ನಾನು ಒಂದು ವೆಂಕಟೇಶ್ವರನ ಫೋಟೋನ ಇಡಬೇಕು, ಅದು ದೊಡ್ಡದಾಗಿರಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದೆ. ಸೊ ಫೈನಲಿ ನಮ್ಮ ಮನೆಯಲ್ಲಿ ನಾನು ತುಂಬ ಇಷ್ಟಪಡ್ತಾ ಇದ್ದಿದ್ದಂತಹ ವೆಂಕಟೇಶ್ವರ ಫೋಟೋ ನೋಡ್ಬೋದು. ಸೊ ನನಗಂತೂ ಆ ಫೋಟೋ ನೋಡ್ತಾ ಇದ್ದಂಗೆ ಕಣ್ಣಲ್ಲಿ ಫುಲ್ ನೀರೇ ಬಂದುಬಿಡ್ತು. ಯಾವಾಗಲೂ ಕಂಟ್ರೋಲ್ ಮಾಡ್ತಾಯಿದ್ದೆ, ಬಟ್ ಹ್ಯಾಪಿ ಟಿಯರ್ಸ್ ಅಂತ ಇರುತ್ತೆ ಅಲ್ವಾ, ಅದನ್ನು ನೋಡ್ತಾ ಇದ್ದಂಗೆ ನನ್ನ ಕಣ್ಣಲ್ಲಿ ಫುಲ್ ನೀರು ತುಂಬಿಕೊಳ್ತು ಅಂತಲೇ ಹೇಳ್ಬೋದು. ನನಗಂತೂ ಇದು ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್ ಅಂತಲೇ ಹೇಳ್ಬೋದು. ನಾನು ಮನೆ ಕಟ್ಟೋಕ್ಕೂ ಮುಂಚೆಯಿಂದನೂ ನನ್ನ ತಲೆಯಲ್ಲಿ ಇದ್ದಿದ್ದು ಇಷ್ಟೇ, ನಾನು ಮನೆ ಏನಾದರೂ ಕಟ್ಟಿಸಿದ್ರೆ ಒಂದು ವೆಂಕಟೇಶ್ವರ ಫೋಟೋನ ಇಟ್ಕೊಳ್ಬೇಕು, ಅದು ದೊಡ್ಡದಾಗಿ ಇರಬೇಕು ಅಂತ ಯಾವಾಗಲೂ ಆಸೆ ಪಡ್ತಾಯಿದ್ದೆ. ಸೊ ಫೈನಲಿ ನಾನು ಆಸೆ ಪಟ್ಟಂಗೆ ದೊಡ್ಡ ವೆಂಕಟೇಶ್ವರ ಫೋಟೋನ ನಾನು ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋ ಥರ ಆಯಿತು. ಸೊ ಆ ತಂದೆ ಲಕ್ಷ್ಮೀ ಸಮೇತವಾಗಿ, ಪದ್ಮಾವತಿ ಸಮೇತವಾಗಿ ನಮ್ಮ ಮನೆಯಲ್ಲಿ ನೆಲೆಸಿರಲಿ, ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ನಿಧಾನ ಹಾಗೆ ನೋಡಿ ಸರ್, ಈ ಕಡೆ ನೋಡಿ, ಅಲ್ಲಿ ಆಚೆ ಮಾಡಿ ಸರ್. रोजी नाम संवत्सरे शिराय शरद ऋतु कार्तिक मास कृष्ण पक्षे वासर ऋतु वास लक्ष्मी भारत शुभ नक्षत्र शुभ योग विशेष श्याम भगवान रूपम श्रीमन
ಪ್ರಿಯಾಂಕಾ ಅವರೇ ನಿಮ್ಮ ತಲೆ ಒಂದು ಸ್ವಲ್ಪ ಬೆಂಡ್ ಆಗ್ಬಿಟ್ಟು ಹಾಕ್ಬೇಕಾದ್ರೆ ಆ ಕಡೆ ಬನ್ನಿ ಎಲ್ಲ ಆ ಕಡೆ ಬನ್ನಿ ಒಂದು ಸಮಯ ಸ್ವಾಮಿ ಒಂಚೂರು ಅಟ ಅದು ಹಾಗೇ ರೀ ತಾಳೆ ಇದು ವಿಡಿಯೋ ಇದು ಬಾಯ್ ಅಲ್ಲೇ ನಿಲ್ಸ್ಕೊಳ್ಳಿ ಸರ್ ನಿಲ್ಸ್ಕೊಳ್ಳಿ ಹಾಂ ಸಾಕು ಸರ್
ಮ್ಯಾಮ್ ನೀವು ಇನ್ನೊಂದ್ಸರಿ ಈ ಕಡೆ ಬನ್ನಿ. ಇಲ್ಲಿ ನೋಡಿ, ನೀವು ಈ ಕಡೆ ಬನ್ನಿ, ಅವ್ರು ಕಾಣಿಸಲ್ಲ. ಹಾಂ, ಬೆಳಗಿನ ಜಾವ 5:30ಯಿಂದ 8 ಗಂಟೆವರೆಗೂ ಏನೆಲ್ಲ ಪೂಜೆ ಆಯಿತು ಅನ್ನೋದನ್ನು ನಾನು ನಿಮ್ಮ ಜೊತೆ ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನಾವು ಮಾಡಿದ ಎಲ್ಲ ಪೂಜೆನೂ ನಾನು ತುಂಬ ಖುಷಿಯಾಗಿ ಸಂತೃಪ್ತಿಯಿಂದ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ನಾನು ಒಬ್ಬಳೇ ಅಲ್ಲ, ಜೀವನ್ ಕೂಡ ಅಷ್ಟೇ. ನಮ್ಮ ಮನೆಗೆ ಬಂದಿರೋರು ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಮತ್ತು ಎಲ್ಲ ಕೂಡ ತುಂಬ ಚೆನ್ನಾಗಾಯಿತು ಪೂಜೆಗಳು ಕೂಡ. ನೀವು ನೋಡಿದ್ರೆ ಅಲ್ವಾ, ನಿಮಗೇನು ಅನ್ನಿಸ್ತು ಅಂತ ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈಗ ನೆಕ್ಸ್ಟ್ ಬಂದುಬಿಟ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ಅದಕ್ಕೆ ನಮಗೆ ಅವರು 1 hour ಗ್ಯಾಪ್ ಕೊಟ್ಟಿದ್ದರು. ನಾನೇನಿಲ್ಲ, ಜಸ್ಟ್ ಸ್ಯಾರಿ ಚೇಂಜ್ ಮಾಡಬೇಕಾಗಿತ್ತು. ಮೇಕಪ್ ಅದೇ ನಾನು ಈವ್ನಿಂಗ್ ತನಕ ಇರೋದು ಹಂಗೆ ಹೇಳಿದ್ದೆ ಅವರಿಗೆ. ಸೊ ವಾಟರ್ ಪ್ರೂಫ್ ಮೇಕಪ್ ಎಲ್ಲ ಮಾಡಿ ಕೊಟ್ಟಿದ್ರು. ಸೊ ದಟ್ ಮೇಕಪ್ಪಲ್ಲಿ ಏನು ಪ್ರಾಬ್ಲಮ್ ಇರಲಿಲ್ಲ ನನಗೆ. ಜಸ್ಟ್ ಹೋಗಿ ಸ್ಯಾರಿ ಚೇಂಜ್ ಮಾಡ್ಕೊಂಬರ್ಬೇಕಾಗಿತ್ತು. ಮತ್ತು ದೇವ್ರ ಮನೆಯಲ್ಲಿ ದೇವ್ರ ಫೋಟೋಗೆಲ್ಲ ಅಲಂಕಾರ ಮಾಡಬೇಕಾಗಿತ್ತು. ಅದೊಂದು ಕೆಲಸ ಬಾಕಿ ಇತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ರೆಡಿ ಆದ್ವಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ವ್ಲಾಗ್ನ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ತೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.